ತನ್ನ ನೆಚ್ಚಿನ ಹುಟ್ಟೂರಿನಲ್ಲೇ ಎಸ್ಎಂ ಕೃಷ್ಣ ಅಂತ್ಯ ಸಂಸ್ಕಾರವಾಗಿದೆ. ಮನೆಯ ಮಗನಿಗೆ ಜಿಲ್ಲೆಯ ಜನರು ಕಂಬನಿಯ ವಿದಾಯ ಹೇಳಿದ್ರು. ಇಡೀ ಮದ್ದೂರೇ ಸ್ತಬ್ಧವಾಗುವ ಮೂಲಕ ಎಸ್ಎಂಕೆಗೆ ಗೌರವ ಸಲ್ಲಿಸಿದ್ರು. ಊರಿನ ಮಗ ಉಸಿರು ಚೆಲ್ಲಿ ಮಲಗಿದ್ದಾನೆ. ಜಿಲ್ಲೆಗೆ ಹೆಸರು ತಂದುಕೊಟ್ಟ ಜೀವ ಇಹಲೋಕ ತ್ಯಜಿಸಿದೆ. ಎಸ್ಎಂ ಕೃಷ್ಣ ಅವರ ಅಗಲಿಕೆಗೆ ಮಂಡ್ಯದ ಜನ ಇವತ್ತು ಕಣ್ಣೀರು ಹಾಕಿದ್ರು. ಸಜ್ಜನಿಕೆಗೆ ಹೆಸರಾಗಿದ್ದ ಜೀವಕ್ಕೆ ಭಾವುಕ ವಿದಾಯವನ್ನ ಹೇಳಿದ್ರು. ಎಸ್ಎಂ ಕೃಷ್ಣ ಅಂದ್ರೆ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ. 7 ದಶಕದ ರಾಜಕಾರಣದಲ್ಲಿ ಜಿಲ್ಲೆ ಹೆಸರನ್ನ ಬೆಳಗಿದವರು. ವಿದೇಶದಲ್ಲಿ ಓದಿದ್ರು ಎಸ್ಎಂ ಕೃಷ್ಣಗೆ ತವರಿನ ನಂಟು ಬಿಟ್ಟಿರೋದಕ್ಕೆ ಆಗ್ಲಿಲ್ಲ. ಹೀಗಾಗಿ ಅವರು ತಮ್ಮ ರಾಜಕೀಯವನ್ನ ತವರಿನಿಂದಲೇ ಆರಂಭಿಸಿದ್ರು. ಮಂಡ್ಯ ಜಿಲ್ಲೆ ಮದ್ದೂರಿನಿಂದಲೇ ಗೆದ್ದು ಮುಖ್ಯಮಂತ್ರಿ ಗದ್ದುಗೆಯನ್ನ ಎಸ್ಎಂ ಕೃಷ್ಣ ಹತ್ತಿದ್ರು. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ 130-150 ಸ್ಥಾನಗಳನ್ನು ನೀವು ದೊರಕಿಸಿಕೊಟ್ರೆ ಮಂಡ್ಯ ಜಿಲ್ಲೆಯವರು, ಮದ್ದೂರು ತಾಲೂಕಿನವರು ನೀವು ಹೇಳಿದಂತವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಮದ್ದೂರಿನ ಸೋಮನಹಳ್ಳಿ ಎಸ್ಎಂ ಕೃಷ್ಣ ಅವರ ಹುಟ್ಟೂರು. ಊರಿಗೆ ಹೆಸರು ತಂದುಕೊಟ್ಟ ಎಸ್ಎಂಕೆ ಉಸಿರು ಚೆಲ್ಲಿರೋ ವಿಷಯ ಕೇಳಿ ತವರಿನ ಜನರಿಗೆ ಆಘಾತ ಎದುರಾಗಿತ್ತು. ಎಸ್ಎಂಕೆ ಅವರನ್ನ ನೆನೆದು ಕಂಬನಿ ಹಾಕಿದ್ರು. ತವರು ಜಿಲ್ಲೆಗೆ ಎಸ್ಎಂಕೆ ಕೊಡುಗೆ ಒಂದೆರಡಲ್ಲ. ಇನ್ನು ಬೆಂಗಳೂರು ಹಾಗೆ ಮೈಸೂರು ಹೈವೇ ನಿರ್ಮಾಣದ ಹಿಂದೆ ಎಸ್ಎಂ ಕೃಷ್ಣ ಪಾತ್ರ ಇದೆ. ಅವರು ನಿರ್ಮಿಸಿದ್ದ ರಸ್ತೆಯಲ್ಲೇ ಇವತ್ತು ಅವರ ಅಂತಿಮ ಮೆರವಣಿಗೆ ನಡೆಯಿತು. ಇದನ್ನ ನೆನೆದು ಅಭಿಮಾನಿಗಳು ಭಾವುಕರಾದ್ರು. ಈ ಮಾರ್ಗದಲ್ಲಿ ಏನು ಇವಾಗ ಎಸ್ಎಂ ಕೃಷ್ಣ ಯಾತ್ರಾ ಹೋಗ್ತಾ ಇದೆ, ಅವ್ರ ಕೊನೆ ಯಾತ್ರಕ್ಕೆ ಅವರೇ ಮಾರ್ಗ ಮಾಡಿಬಿಟ್ರು. ಅವರು ಡಬಲ್ ರೋಡ್ ಮಾಡಿದ್ರು, ಬ್ಯಾಂಗ್ಳೂರ್ ಟು ಮೈಸೂರು. ಇವತ್ತಿದೇ ಮಾರ್ಗದಿಂದ ಅವ್ರ ಅಂತಿಮ ಯಾತ್ರಾ ಹೋಗ್ತಾ ಇದೆ. ದೇವರವರ ದರ್ಶನ ಮಾಡೋಕ್ಕೆ ನಮಗೆ ಒಂದು ಅವಕಾಶ ಕೊಟ್ಟು ದೇವರಂತ ಮನುಷ್ಯ ಎಸ್ಎಂ ಕೃಷ್ಣ. ಇನ್ನು ಎಸ್ಎಂ ಕೃಷ್ಣ ವಿಧಿವಶ ಹಿನ್ನೆಲೆಯಲ್ಲಿ ಇವತ್ತು ಮದ್ದೂರು ಪಟ್ಟಣ ಬಂದ್ಗೆ ಕರೆ ನೀಡಲಾಗಿತ್ತು. ಬೀದಿ ಬದಿ ವ್ಯಾಪಾರಿಗಳು ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿದ್ರು. ನೆಚ್ಚಿನ ನಾಯಕನ ಅಗಲಿಕೆಗೆ ಗೌರವ ಸಲ್ಲಿಸಿದ್ರು. ಅವರ ಒಂದು ಅವಧಿಯಲ್ಲಿ ಒಂದಷ್ಟು ಚಾಲೆಂಜಿಂಗ್ ಆಗಿರ್ತಕ್ಕಂತಹ ಕೆಲಸಗಳು ಬಂದದನ್ನ ಸದೃಢವಾಗಿ ನಿಂತು ಅದನ್ನ ನಿಭಾಯಿಸಿ ರಾಜಕೀಯದಲ್ಲಿ ಉತ್ತಮ ಸೇವೆಯನ್ನು ಯಾವ ರೀತಿ ಸಲ್ಲಿಸಬೇಕು ಅಂತಕ್ಕಂತಹದನ್ನ ಹೇಳಿಕೊಟ್ಟಂತಹ ಅತ್ಯದ್ಭುತವಾದಂತಹ ಒಬ್ಬ ನಾಯಕ, ಧೀಮಂತ ನಾಯಕರು. ಎಸ್ಎಂಕೆ ಅವರ ಅಂತಿಮ ದರ್ಶನಕ್ಕೆ ತವರಿನ ಸಾವಿರಾರು ಜನ ಆಗಮಿಸಿದ್ರು. ಸಾಲಿನಲ್ಲಿ ನಿಂತು ಭಾವುಕರಾಗೆ ಊರಿಗೆ ಕೀರ್ತಿ ತಂದ ನಾಯಕನನ್ನ ನೆನೆದರು. ಎಸ್ಎಂಕೆ ಅವರಿಗೆ ಸೋಮನಹಳ್ಳಿ ತಮ್ಮ ತೋಟ, ಮನೆ ಜಾಗ ಅಚ್ಚುಮೆಚ್ಚು. ಹೀಗಾಗಿ ಅವರ ನೆಚ್ಚಿನ ಜಾಗದಲ್ಲೇ ಅಂತ್ಯಕ್ರಿಯೆ ಮಾಡಲಾಯಿತು. ತಮ್ಮಿಷ್ಟದ ನೆಲದಲ್ಲೇ ಎಸ್ಎಂ ಕೃಷ್ಣ ಪಂಚಭೂತಗಳಲ್ಲಿ ಲೀನರಾದ್ರು. ಬ್ಯೂರೋ ರಿಪೋರ್ಟ್, TV9.